ಹಾಯ್ ಹಲೋ ನಮಸ್ಕಾರ ಶಿವ, ವೆಲ್ಕಮ್ ಬ್ಯಾಕ್ ಟು ಡೇ 2 ಆಫ್ ಪೂರಿ ಸೀರೀಸ್. ಶ್ರೀಕೃಷ್ಣನ ಹೃದಯ ಇರುವ ದೇವಾಲಯ ಈ ಜಗನ್ನಾಥ ಮಂದಿರ. ಈ ದೇವಾಲಯ 214 ಅಡಿ ಎತ್ತರವಿದೆ. ಅದರ ಮೇಲೆ 1 ಟನ್ ತೂಕದ ಸುದರ್ಶನ ಚಕ್ರ, ಅದರ ಮೇಲೆ ಫ್ಲಾಗ್. ಈ ಸುದರ್ಶನ ಚಕ್ರ ಯಾವ ದಿಕ್ಕಿನಿಂದ ನೋಡಿದ್ರೂ ನಮ್ಮ ಕಡೆನೇ ಮುಖ ಮಾಡಿರೋ ಥರ ಕಾಣುತ್ತೆ. ಎವ್ರಿ ಡೇ ಈ ಸುದರ್ಶನ ಚಕ್ರದ ಮೇಲಿರುವ ಫ್ಲಾಗ್ ಪೂಜಾರಿಗಳು ಚೇಂಜ್ ಮಾಡ್ತಾರೆ ವಿತೌಟ್ ಎನಿ ಸೇಫ್ಟಿ ಪ್ರಿಕಾಷನ್ಸ್. ಮತ್ತು ಫ್ಲಾಗ್ ಆಲ್ವೇಸ್ ಫ್ಲೈಸ್ ಅಗೇನೆಸ್ಟ್ ವಿಂಡ್. ಈ ಜಾಗದಲ್ಲಿ ಪ್ರಸಾದ ಮಾಡೋದು ಮಡಿಕೆಯಲ್ಲಿ, ಒಂದರ ಮೇಲೆ ಒಂದು 7 ಮಡಿಕೆಯಲ್ಲಿ ಪ್ರಸಾದ ಆಗುತ್ತೆ. 7ನೇ ಮಡಿಕೆಯಲ್ಲಿರುವ ಪ್ರಸಾದ ಮೊದಲು ಬೇಯುತ್ತಂತೆ. ಮತ್ತು ಜಗನ್ನಾಥ ಹನುಮಾನನ್ನು ಈ ಕ್ಷೇತ್ರ ಪಾಲಕನಾಗಿ ಮಾಡಿ ಬೇಡಿಯಿಂದ ಬಂದಿ ಮಾಡಿದ್ದಾನಂತೆ. ಈ ಎಲ್ಲ ಮಿಸ್ಟರಿ ಮತ್ತು ಹಿಸ್ಟ್ರಿ ಇರುವ ದೇವಾಲಯ ಪೂರಿ ಜಗನ್ನಾಥ ದೇವಾಲಯ. ಡೇ 1 ವಿಡಿಯೋದಲ್ಲಿ ನಾವು ಟ್ರಾವೆಲ್ ಚಾರ್ಜಸ್ ಮತ್ತು ಕ್ರಾಸ್ ಡೈರೆಕ್ಷನಲ್ ಟು ರೀಚ್ ಪೂರಿ ಮತ್ತೆ ಕಂಪ್ಲೀಟ್ ಲಿಂಗರಾಜ್ ಟೆಂಪಲ್, ಮಂಗಳಮಾತಾ ಟೆಂಪಲ್ ಮತ್ತು ನಾವಿದ್ದಂತಹ ಕಾಕಾರ ಬೀಚ್ ಹೋಮ್ ಸ್ಟೇನ ಎಕ್ಸ್ಪ್ಲೋರ್ ಮಾಡಿದ್ದು ಆಯಿತು. ಈ ಡೇ 2 ಅಲ್ಲಿ ನಾವು ಪೂರಿ ಜಗನ್ನಾಥ ಟೆಂಪಲ್ ಮತ್ತು ಅದರ್ ಪ್ಲೇಸಸ್ ಇನ್ ಪೂರಿ ಮತ್ತು ಅದರ ಹಿಸ್ಟ್ರಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಾಚ್ ಟಿಲ್ ದ ಎಂಡ್. ಇವತ್ತು ಬೆಳಗ್ಗೆ 3:30 4:30 ಅಷ್ಟರಲ್ಲಿ ನಮ್ಮ ಗ್ಯಾಂಗ್ ಎಲ್ಲ ರೆಡಿಯಾಗಿ ಜಗನ್ನಾಥನ ದರ್ಶನ ಮಾಡೋಕೆ ಅಂತ ಹೊರಡ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ಗೆ ಪರ್ ಅವರು 60 ರೂಪೀಸ್ ಕೇಳಿದ್ರು. ನಾವು ಎಲ್ಲೋ ಒಂದು ಕಡೆ ಫ್ರೀ ಪಾರ್ಕಿಂಗ್ ಮಾಡಿಬಿಟ್ಟು ಬಂದ್ವಿ. ಅವ್ವ ನೋಡ್ಬೋದು ಆ ಫ್ಲಾಗ್ ಇರುವಂತಹ ಮಂದಿರ ಟಾಪ್ ವ್ಯೂ ಕಾಣಿಸ್ತಾ ಇದೆ. 214 ಅಡಿ ಎತ್ತರದ ಗೋಪುರ. ನಾವು ಮಂದಿರ ಹತ್ರ ಹೋಗೋ ಅಷ್ಟರಲ್ಲಿ ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ. ಸುಮಾರು ಭಕ್ತಾದಿಗಳು ಜಗನ್ನಾಥನ ದರ್ಶನಕ್ಕೆ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು. ಈ ದೇವಾಲಯಕ್ಕೆ 4 ದ್ವಾರಗಳಿವೆ. ಒಂದು ಸಿಂಹದ್ವಾರ, ಇನ್ನೊಂದು ಹುಲಿ ದ್ವಾರ, ಇನ್ನೊಂದು ಆನೆ ದ್ವಾರ, ಇನ್ನೊಂದು ಅಶ್ವದ್ವಾರ ಅಂತ ಹೇಳ್ಬಿಟ್ಟು. ಈ ಪೂರಿ ದೇವಾಲಯದ ಜಗನ್ನಾಥನ ಮಂದಿರದಲ್ಲಿ ಇರೋದು ಶ್ರೀಕೃಷ್ಣನ ಹೃದಯ. ಶ್ರೀಕೃಷ್ಣನ ಮರಣದ ನಂತರ ಅರ್ಜುನ ಅವನ ಅಂತ್ಯ ಸಂಸ್ಕಾರ ಮಾಡ್ತಾನೆ. ಅದಾದ ಮೇಲೆ ಬಾಡಿ ಫುಲ್ ಬರ್ನ್ ಆದರೂ ಹೃದಯ ಮಾತ್ರ ಏನೂ ಆಗಲ್ಲ. ಆ ಹೃದಯನ ಒಂದು ಮರದ ದಿಮ್ಮಿಯಲ್ಲಿಟ್ಟು ಅರ್ಜುನ ಅದನ್ನು ಸಮುದ್ರದಲ್ಲಿ ತೇಲಿಬಿಡ್ತಾನೆ. ಆ ಹೃದಯ ತೇಲ್ಕೊಂಡು ಪೂರಿ ದಡಕ್ಕೆ ಬಂದು ಸೇರುತ್ತೆ. ಆಗಿನ ರಾಜ ಅನಂತವರ್ಮ ಚೋಡಗಂಗಾ ದೇವ ಅನ್ನೋನ್ಗೆ ಕನಸಲ್ಲಿ ವಿಷ್ಣು ಬಂದು ಆಲ್ರೆಡಿ ನಾನು ಈ ಥರ ಬರ್ತಾ ಇದ್ದೀನಿ ನಿನ್ನ ಮನೆಗೆ ಅಂತ ಹೇಳಿರ್ತಾನೆ. ಅದು ರಾಜನ ಕೈಗೆ ಸಿಗುತ್ತೆ. ಎಷ್ಟೋ ಜನ ಮೂರ್ತಿಯನ್ನು ಕೆತ್ತೋದಕ್ಕೆ ಟ್ರೈ ಮಾಡಿದ್ರೂ ಅದು ಆಗಲ್ಲ. ಆಗ ಸ್ವತಃ ಲಾರ್ಡ್ ವಿಶ್ವಕರ್ಮನೇ ಬಂದು ಆ ಜಗನ್ನಾಥನ ಮೂರ್ತಿನ ಕೆತ್ತೋಕೆ ಮುಂದಾಗ್ತಾರೆ. ಬಟ್ ಒಂದು ಕಂಡೀಷನ್ ಹಾಕ್ತಾರೆ ರಾಜ ರಾಣಿಗೆ, ನಾನು 21 ದಿನ ತಗೊತೀನಿ ಈ ಜಗನ್ನಾಥನ ಮೂರ್ತಿ ಕೆತ್ತೋದಕ್ಕೆ. ಬಟ್ ನನಗೆ ಆ ಟೈಮ್ನಲ್ಲಿ ಯಾರೂ ಡಿಸ್ಟರ್ಬ್ ಮಾಡಬಾರ್ದು, ರೂಮ್ ಅಥವಾ ಮಂದಿರದೊಳಗಡೆ ಯಾರೂ ಎಂಟ್ರಿ ಆಗಬಾರ್ದು ಅಂತ ಕೇಳ್ತಾನೆ. 15 ಡೇಸ್ವರೆಗೂ ಸೌಂಡ್ ಬರ್ತಾನೆ ಇರುತ್ತೆ. ಬಟ್ ಒಂದು ದಿನ ಆ 15 ಡೇಸ್ 16 ಡೇಸ್ಗೆ ಮೂವ್ ಆದಾಗ ಯಾವುದೇ ಸೌಂಡ್ ಬರಲ್ಲ. ಆಗ ಗುಂಡಿಚಾ ಮಾತಾ ಸಡನ್ನಾಗಿ ಡೋರ್ ಓಪನ್ ಮಾಡಿ ನೋಡಿದಾಗ ಅಲ್ಲಿಂದ ವಿಶ್ವಕರ್ಮ ಮಾಯ ಆಗ್ತಾರೆ. ಆದ್ದರಿಂದ ಈ ಮೂರ್ತಿ ಅರ್ಧಂಬರ್ಧವಾಗಿ ಕೆತ್ತಿರುತ್ತೆ. ರಾಮ, ಸುಭದ್ರ ಮತ್ತು ಜಗನ್ನಾಥನ ಮೂರ್ತಿನ ಲಾರ್ಡ್ ವಿಶ್ವಕರ್ಮ ಅವರು ಕೆತ್ತಾ ಇರ್ತಾರೆ. ಅದರಿಂದ ಜಗನ್ನಾಥನ ಮೂರ್ತಿ ಈ ರೀತಿ ಇರೋದು. ಸಮಯ ಬಂದು ಬೆಳಗ್ಗೆ 10 ಗಂಟೆ. ನಾವು ದೇವರ ದರ್ಶನಕ್ಕೆ, ಜಗನ್ನಾಥನ ದರ್ಶನಕ್ಕೆ ಹೋಗಿದ್ದು ಬೆಳಗ್ಗೆ 5 ಗಂಟೆಗೆ. 6:30 7:30ವರೆಗೂ ನಾವು ಲೈನಲ್ಲೇ ಸ್ಟಕ್ ಆದ್ವಿ. ಯಾಕೆ ಅಂತ ಕೇಳಿದಾಗ ಮಹಾಮಂಗಳಾರತಿ ನಡೀತಾ ಇದೆ ಒಳಗಡೆ. ಆ ಟೈಮ್ನಲ್ಲಿ ಒಳಗಡೆ ಬಿಡಲಿಲ್ಲ ನಮ್ಮನ್ನು. ಮೊಬೈಲ್ಗಳು ಒಳಗಡೆ ಅಲೋ ಇರಲ್ಲ. ನಾವು ಒಂದು ಮೊಬೈಲ್ಗೆ 20 ರೂಪೀಸ್ ಕೊಟ್ಬಿಟ್ಟು ಅಲ್ಲೇ ಪಕ್ಕದಲ್ಲಿರುವಂಥ ಅಂಗಡಿಗಳಲ್ಲಿ ಇಟ್ಟೋಗ್ಬೇಕಾಗುತ್ತೆ. ನಾವು ಎಂಟ್ರಿ ಆಗಿದ್ದು ಗೇಟ್ ಬಂದು ಲಯನ್ ಗೇಟು ಮತ್ತು ಎಕ್ಸಿಟ್ ಆಗಿದ್ದ ಗೇಟ್ ಬಂದು ಎಲಿಫೆಂಟ್ ಗೇಟು. ಅಂದರೆ ಹೋಗಿದ್ದ ದಾರಿಯಲ್ಲೇ ಬರಬಾರ್ದು, ಅಂದರೆ ಬರಬೇಕಾದ್ರೆ ಒಂದು ಮೆಟ್ಲಿರುತ್ತೆ, ಆ ಮೆಟ್ಲನ್ನು ತುಳಿಬಾರ್ದು ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಅದಕ್ಕೋಸ್ಕರ ಜಗನ್ನಾಥನ ದರ್ಶನ ಮಾಡಿಕೊಂಡು ಆ ದೇವಾಲಯದ ಒಳಗಡೆ ಇರುವಂತಹ ಶ್ರೀದೇವಿ, ಭೂದೇವಿ, ವಿಮಲ ಶಕ್ತಿಪೀಠ, ಸರಸ್ವತಿ ಮತ್ತು ಮಹಾಲಕ್ಷ್ಮಿ ದೇವರುಗಳ ದರ್ಶನ ಮಾಡಿಕೊಂಡು ಮತ್ತು ಮಹಾಪ್ರಸಾದ ಒಳಗಡೆ ಮಾರ್ತಾ ಇರ್ತಾರೆ. ನಮ್ಮ ಸೌತ್ ಇಂಡಿಯಾ ಥರ ಯಾವುದೇ ದಾಸೋಹ ಇರೋದಿಲ್ಲ.
ಡೈರೆಕ್ಟ್ ನಾವು 50 ರುಪೀಸ್ 100 ರುಪೀಸ್ ಪ್ಲೇಟ್ ಇರುತ್ತೆ, ಅದನ್ನು ನಾವು ತಗೊಂಡಿದ್ದು 50 ರುಪೀಸ್ ಪರ್ ಪ್ಲೇಟ್ ಪ್ರಸಾದ. ಇನ್ನೊಂದೇನು ಅಂದರೆ ಲಯನ್ ಗೇಟು ಇನ್ಯಾವುದೇ ಗೇಟಿಂದ ನೀವು ಹೋಗಬೇಕಾದ್ರೆ 20 ರುಪೀಸ್ ಚಾರ್ಜ್ ಮಾಡ್ತಾರಲ್ಲ ಅಂಗಡಿಯಲ್ಲಿ ಇಟ್ಬಿಟ್ಟು ಹೋಗೋದಕ್ಕೆ, ಅದನ್ನು ನೀವು ತಪ್ಪಿಸ್ಬೇಕು ಅಂದರೆ ಎಲಿಫೆಂಟ್ ಗೇಟಿಂದ ಹೋಗೋದಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಅಲ್ಲಿ ಮೊಬೈಲ್ಗಳು ಮತ್ತು ನಿಮ್ಮ ವಸ್ತುಗಳನ್ನ ಇಡೋದಕ್ಕೆ ಫ್ರೀಯಾಗಿ, ಅಂದರೆ ದೇವಾಲಯದ ಕಡೆಯಿಂದ ಫ್ರೀಯಾಗಿ ಇಡೋದಕ್ಕೆ ಅವಕಾಶ ಇದೆ. ನಾನು ಆಗಲೇ ಹೇಳ್ದಂಗೆ ನೀವಿಲ್ಲಿ ಗಮನಿಸ್ಬೋದು, ಸುದರ್ಶನ ಚಕ್ರ 1 ಟನ್ ಇರುವ ಸುದರ್ಶನ ಚಕ್ರ 214 ಅಡಿ ಇರುವ ಎತ್ತರದ ಗೋಪುರದ ಮೇಲಿದೆ. ಪುರಿ ನಗರದ ಯಾವುದೇ ದಿಕ್ಕಿನಲ್ಲಿ ನಾವು ನಿಂತ್ಕೊಂಡು ನೋಡಿದ್ರೂ ಆ ಸುದರ್ಶನ ಚಕ್ರ ನಮ್ಮ ಕಡೆನೇ ಮುಖ ಮಾಡಿರೋ ಥರ ಕಾಣುತ್ತೆ. ಮತ್ತು ಅದರ ಮೇಲಿರುವ ಫ್ಲಾಗ್ ವಿಂಡ್ ಡೈರೆಕ್ಷನ್ ಇರುತ್ತಲ್ಲ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಎನಿ ಟೈಮು ಫ್ಲೈ ಆಗ್ತಾ ಇರುತ್ತೆ. ಅಂದರೆ ಬೇರೆ ಫ್ಲಾಗ್ ನೋಡಬಹುದು ನೀವಿಲ್ಲಿ, ಈ ಫ್ಲಾಗು ಇನ್ನೊಂದು ಡೈರೆಕ್ಷನಲ್ಲಿ ರನ್ ಆಗ್ತಾ ಇದ್ರೆ, ಅಂದರೆ ಈ ಫ್ಲಾಗ್ ಬಂದ್ಬಿಟ್ಟು ಇನ್ನೊಂದು ಡೈರೆಕ್ಷನಲ್ಲಿ ಹಾರ್ತಾ ಇದೆ. ಈ ಪೂರಿಯಲ್ಲಿ ಹಿಂದೂಗಳಿಗೆ ಮಾತ್ರನೇ ಎಂಟ್ರಿ ಇರುತ್ತೆ. ಅದಕ್ಕಾಗಿ ಜಗನ್ನಾಥನ ಒಂದು ವಿಗ್ರಹ ಆ ದೇವಾಲಯದ ಮುಂದೆ ಕಾಣುತ್ತೆ ನಿಮಗೆ. ಅಂದರೆ ಡೋರ್, ಅಂದರೆ ನಾವು ಲಯನ್ ಗೇಟಿಂದ ಒಳಗಡೆ ಹೋಗ್ತಾ ಇರ್ತೀವಲ್ಲ ಆ ಡೋರಲ್ಲಿ ಕಾಣುತ್ತೆ. ಅದು ಯಾಕೆ ಅಂದರೆ ಈ ದೇವಾಲಯ ಕಟ್ಟಿಸಿದಂತಹ ರಾಜನ ಮನೆ ತಂದವರು ರಾಜರು ಫೋರ್ಸಬಲಿ ಮುಸ್ಲಿಂ ಮತಕ್ಕೆ ಕನ್ವರ್ಟ್ ಆಗ್ತಾರಂತೆ. ಆ ಟೈಮ್ನಲ್ಲಿ ಜಗನ್ನಾಥನ ದರ್ಶನ ಪಡೆಯೋಕೆ ಅಂತ ಬಂದಾಗ ಒಳಗಡೆ ಎಂಟ್ರಿ ಇರಲ್ಲ. ಆಗ ಜಗನ್ನಾಥನೇ ಬಂದು ಆ ಡೋರ್ ನಿಯರ್ ಆ ರಾಜನಿಗೆ ದರ್ಶನ ಕೊಡಬೇಕು ಅಂತ. ಇದು ಜಗನ್ನಾಥ ಇದರಿಂದ ತಗೊಂಬಂದಿರೋ ಪ್ರಸಾದ. ಈ ಬಾಕ್ಸಲ್ಲಿರೋದು ಕಂಪ್ಲೀಟ್ ಸ್ವೀಟ್ಗಳು, ಅದರ ಜೊತೆಗೆ ಈ ಒಂದು ಪಿಂಕ್ ಬ್ಯಾಗ್ ಕೊಡ್ತಾರೆ. ಇದರಲ್ಲಿ ಒಣ ರೈಸ್ ಇರುತ್ತೆ. ಇದನ್ನು ನಾವು ಅಡುಗೆ ಮನೆಯಲ್ಲಿ ಇಡಬೇಕು ಅಂತ ಹೇಳ್ತಾರೆ. ಈಗ ನಾವು ಹೋಗ್ತಾ ಇರೋ ಟೆಂಪಲ್ ಬಂದು ಬೇಡಿ ಹನುಮಾನ್ ಟೆಂಪಲ್ಲು. ಈ ಟೆಂಪಲ್ನ ವಿಶೇಷಗಳು ಏನು ಅಂದರೆ, ಜಗನ್ನಾಥನ ದರ್ಶನ ಪಡಿಬೇಕು ಅಂತ ಸಮುದ್ರರಾಯ ಯಾವಾಗ್ಲೂ ಪೂರಿಯ ಒಳಗಡೆ ಬರ್ತಾ ಇದ್ದಂತೆ. ಪೂರಿಯಲ್ಲಿದ್ದಂತಹ ಜನರಿಗೆ ತುಂಬ ನಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ಜಗನ್ನಾಥ ಹನುಮಾನ್ನ ಆ ಸಮುದ್ರ ದಂಡೆಯಲ್ಲಿ ನೀನು ಕಾವಲಾಗಿ ಇರು ಅಂತ ಹೇಳ್ತಾನೆ. ಬಟ್ ಯಾವುದೇ ಒಂದು ರಾಮನ ಮಂತ್ರ ಘೋಷಗಳು ಕೇಳಿಸಿದಾಗ ಹನುಮಾನು ಅಲ್ಲಿಂದ ಪೂರಿ ಒಳಗಡೆ ಬಂದಾಗ ಮತ್ತೆ ಸಮುದ್ರರಾಯ ಜಗನ್ನಾಥನ ದರ್ಶನ ಮಾಡೋಕ್ಕೆ ಅಂತ ಪೂರಿ ಒಳಗಡೆ ಬಂದ್ಬಿಡ್ತಿದ್ರು. ಅದಕ್ಕಾಗಿ ಜಗನ್ನಾಥ ಹನುಮಾನ್ನ ಬೇಡಿ ಹಾಕಿ ಬಂದಿ ಮಾಡಿದ್ದಾನೆ. ಅಂದರೆ ಸಮುದ್ರದ ದಡದಲ್ಲೇ ಬೇಡಿ ಹಾಕಿ ಬಂದಿ ಮಾಡಿದ್ದಾನೆ. ಇದು ಬೇಡಿ ಹನುಮಾನ್ನ ಟೆಂಪಲ್. इधर आइए, 5 रुपया का टिकट करके जाइए। मंदिर को प्रवेश करने के लिए 5 रुपया टिकट लगता है। ಟಿಕೆಟ್ ತಗೊಂಡು ಮುಂದೆ ಹೋಗಬೇಕು. ಟಿಕೆಟ್ನ ಇಲ್ಲಿ ತೋರಿಸಿದ್ರೆ ಗುಡಿ ಒಳಗಡೆ ಎಂಟ್ರಿ ಇರುತ್ತೆ. ನೆಕ್ಸ್ಟ್ ನಾವು ವಿಸಿಟ್ ಮಾಡ್ತಿರೋ ಪ್ಲೇಸ್ ಬಂದು ನರೇಂದ್ರ ಪುಷ್ಕರ್ಣಿ. ಇದನ್ನ ಚಂದನ ಪುಷ್ಕರ್ಣಿ ಅಂತಲೂ ಕೂಡ ಕರೀತಾರೆ. ಕಿಂಗ್ ನರೇಂದ್ರ ದೇವ್ ಅನ್ನೋರು ಈ ದೇವಾಲಯ ಮತ್ತು ಸುತ್ತ ಒಂದು ಐಸ್ಲ್ಯಾಂಡ್ ಇರೋ ಥರ ದೇವಾಲಯನ ಕಟ್ಟಿಸಿರೋದು. ಇದರ ವಿಶೇಷ ಏನು ಅಂದರೆ, ಜೂನ್ ಜುಲೈ ತಿಂಗಳಲ್ಲಿ ಐಡಲ್ಸ್ ಆಫ್ ಜಗನ್ನಾಥ, ಬಲರಾಮ ಮತ್ತು ಸುಭದ್ರನ ಚೇಂಜ್ ಮಾಡೋ ಟೈಮ್ನಲ್ಲಿ ಇಲ್ಲಿ ಬಂದುಬಿಟ್ಟು ಅದನ್ನು ಕ್ಲೀನ್, ಅಂದರೆ ಅದನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಇಲ್ಲಿಂದ ತಗೊಂಡು ಹೋಗ್ತಾರೆ. ಅಂದರೆ ಚಂದನ ಫೆಸ್ಟಿವಲ್ಸ್ ಅಂತಲೇ ಜೋರಾಗಿ ನಡೆಸ್ತಾರೆ ಜೂನ್ ಜುಲೈ ಮಂತ್ನಲ್ಲಿ. ಅದರ ಅಂದರೆ ಈ ನರೇಂದ್ರ ಪುಷ್ಕರ್ಣಿಯಲ್ಲಿ ಎಲ್ಲರೂ ಸ್ನಾನ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಜಗನ್ನಾಥನ ದರ್ಶನಕ್ಕೆ ಹೋಗೋರು ಅಂತ ಕೂಡ ಹೇಳ್ತಾರೆ. ಈ ನರೇಂದ್ರ ಪುಷ್ಕರ್ಣಿಯಲ್ಲಿ ಒಂದು ಟೆಂಪಲ್ ಇದೆ, ಅದು ರೋಹಿಣಿ ಮಾತೆ. ಇದು ಜಗನ್ಮಾತೆಗೆ ಚಿಕ್ಕಮ್ಮ ಆಗಬೇಕು. ಅದರ ಜೊತೆಗೆ ಇಲ್ಲಿ ಸೈಡಲ್ಲಿ 2 ಟೆಂಪಲ್ ಬರುತ್ತೆ, ಒಂದು ಬಾಲಕೃಷ್ಣದು, ಒಂದು ಕಾಲಭೈರವದು. 4:30ಗೆ ಆ್ಯಕ್ಚುಲ್ ಆಗಿ ಫ್ಲಾಗ್ ಚೇಂಜ್ ಮಾಡ್ತಾರಂತೆ. ಅದಕ್ಕೋಸ್ಕರ ಈಗ ಫ್ಲಾಗ್ ಚೇಂಜ್ ಮಾಡೋದನ್ನು ನೋಡೋಕೆ ಅಂತಲೇ ಬಂದಿದ್ದೀವಿ. ಈಗ ನೋಡಿದ್ರೆ ಜನ ಮಾತ್ರ ಸಾಗರದಂತೆ ಹರಿದು ಬರ್ತಾ ಇದ್ದಾರೆ. ನಾವು ಬೆಳಗ್ಗೆ ಹೋದಂತಹ ಗೇಟ್ ಇದು, ಲಯನ್ ಗೇಟು, ತುಂಬಿ ತುಳುಕಾಡ್ತಾ ಇದೆ, ತುಂಬ ಜನ. ಹತ್ತುತ್ತಾರೆ, ಕಾಣಿಸ್ತಾ ಇದೆ.
ಪೂರಿಯಲ್ಲಿ ಫೇಮಸ್ ಅಂದರೆ ಸ್ವೀಟ್ಸ್ಗಳು, ಅದನ್ನು ನಾವೀಗ ಟ್ರೈ ಮಾಡ್ತಾ ಇದ್ದೀವಿ. ಸಚಿನ್ ಹೇಗಿದೆ? ಮದನ್ ಹಂಗಲ್ಲ ತಿನ್ಬಿಟ್ಟು ಅನ್ಬೇಕು. ಪರಶುರಾಮ್ ಈಗ ನಾವು ಹೋಗ್ತಾ ಇರೋಂಥ ರೋಡ್ ಬಂದು ಸ್ವರ್ಗದರ ರೋಡು. ಆ ಟೆಂಪಲಿಂದ ಸ್ಟ್ರೈಟ್ ರೋಡ್ ಬರುತ್ತೆ. ಇಲ್ಲಿ ಸ್ವೀಟ್ಗಳು ಮತ್ತು ಶಾಪಿಂಗ್ ಮಾಡ್ಕೊಳೋರು ಶಾಪಿಂಗ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ನಾವು ಫ್ಲಾಗ್ ಚೇಂಜ್ ನೋಡಿಕೊಂಡು ಈಗ ಸ್ವರ್ಗದರ ಬೀಚ್ಗೆ ಹೋಗ್ತಾ ಇದ್ದೀವಿ ಸಮುದ್ರ ಆರತಿನ ನೋಡೋಕ್ಕೆ ಅಂತ. ಸಮುದ್ರ ಆರತಿ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. 6:30ಗಲ್ವಾ? ಇವನ್ನ ನಾವು ದೇವಸ್ಥಾನ ನಿಯರ್ ತಗೊತಾ ಇದ್ವಿ. ಆಲ್ಮೋಸ್ಟ್ ಅಲ್ಲ ಚಿಕ್ಕದೇ ನಮಗೆ 100 ರೂಪೀಸ್ ಹೇಳಿದ್ರು, ಬಟ್ ಇಲ್ಲಿ ಬಂದು ಕೇಳಿದ್ರೆ 50 ರೂಪೀಸ್ ಹೇಳ್ತಾ ಇದ್ದಾರೆ. ನೀವು ಬೀಚ್ ಹತ್ರ ಬಂದಾಗ ಸ್ವರ್ಗದರ ಬೀಚ್ ಹತ್ರ ಇವನ್ನ ನೋಡಿ ಇಲ್ಲೇ ತೊಗೊಳಕ್ಕೆ ಟ್ರೈ ಮಾಡಿ. 50 ರೂಪಾಯಿಗೆ 100 ರೂಪಾಯಿಗೆಲ್ಲ ಅಲ್ಲಿ 200 ರೂಪಾಯಿ ಇಳ್ದವು ಇಲ್ಲಿ 100 ರೂಪಾಯಿಗೆ ಸಿಗ್ತವೆ, 100 ರೂಪಾಯಿ ಇಳ್ದವು 50 ರೂಪಾಯಿಗೆ ಸಿಗ್ತವೆ. ಟ್ರೈ ಇಟ್. ನಾವು ನಿನ್ನೆ ಊಟ ಮಾಡಿದಂತಹ ಸೇಮ್ ಪ್ಲೇಸ್ ಪ್ರಸಾದ್ ವೆಜ್ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿಕೊಂಡು ಮತ್ತೆ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇವತ್ತಿಗೆ ಡೇ 2 ನಮ್ಮ ಪೂರಿ ಸೀರೀಸ್ ಕಂಪ್ಲೀಟ್ ಆಗುತ್ತೆ. ಸ್ಟೇ ಟ್ಯೂನ್ ಫಾರ್ ಡೇ 3. ಸಬ್ಸ್ಕ್ರೈಬ್ ಫಾರ್ ಮೋರ್.